ನಿನ್ನೆ ಸಿಕ್ಕಾಪಟ್ಟೆ ಹೆವಿ ಮಳೆ ಬಂದಿದೆ. ಸೊ ನಿನ್ನೆ ರಾತ್ರಿ ಕೂಡ ನಾವು ನಾನ್ AC ಬುಕ್ ಮಾಡಿದ್ವಿ. ಸೊ ನಿಮಗೆ ತೋರಿಸ್ತೀವಿ ನಮ್ಮ ರೂಮ್ಸ್ ಯಾವ ಥರ ಇತ್ತು, ಎಲ್ಲಿ ಸ್ಟೇ ಆಗಿದ್ವಿ ಅಂತ. ಸೊ ಎಸ್ಟರ್ಡೇ ನಿನ್ನೆ ನಮಗೆ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ GoPro ಬ್ಯಾಟ್ರಿ ಡೆಡ್ ಆಯಿತು ಆ್ಯಂಡ್ ತುಂಬ ಡಿಲೇ ಕೂಡ ಆಗಿತ್ತು. ಬಟ್ ಇವತ್ತು ನಿಮಗೆ ನಮ್ಮ ರೂಮು ಕಾಟೇಜಸ್ಸು ಎಲ್ಲಿ ಸ್ಟೇ ಆಗಿದ್ವಿ, ಯಾವ ಥರ ಇತ್ತು ಅನ್ನೋದು ಕೂಡ ತೋರಿಸ್ತೀವಿ. ಸೊ ಬಟ್ ವೆದರ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಟೋಟಲಿ ಚಿಲ್ಡ್. ಫಸ್ಟ್ ಟೈಮ್ ನಮಗೆ ಗೋವಾದಲ್ಲಿ ಇಂಥ ಫೀಲ್ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು, ಐ ಆಮ್ ವೇರಿಂಗ್ ಜಾಕೆಟ್ ಆ್ಯಂಡ್ ಇವನ್ ನೈಟ್ ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲ್ಕೊಂಡಿದ್ದೀವಿ. ಸೊ ಆಸಮ್ ವೆದರ್. ಸೊ ದಟ್ಸ್ ಗುಡ್. ಸೊ ನೋಡೋಣ ಇವತ್ತು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ. ಹೆಚ್ಚಾಗಿ ಇವತ್ತು ಒಂದೆರಡು ಟೆಂಪಲ್ಸ್ ಹೋಗಬೇಕು, ಟೆಂಪಲ್ ವಿಸಿಟ್ ಕೊಡೋಣ, ತೋರಿಸ್ತೀವಿ ಮತ್ತೇನೇನು ಸಿಗುತ್ತೆ ಅಂತ ನಿಮಗೆ. ಸ್ಟೇ ಟ್ಯೂನ್. ಓಕೆ, ಬನ್ನಿ, ವಿಲ್ ಶೋ ಯು our cottage. Is very near walkable distance. So there is also Polaram Beach Resort is there nearby, and you can see the shops over here. Everything is closed. You will not get anything. This is not that Goa that you have seen before. So the situation, if you compare North Goa and South Goa is less crowded, so people will come here to enjoy yes, peacefulness. yes, Like that. for a relaxation people come here. So maybe in North Goa maybe tourists are there, but here is completely off. So it was just nearby that we stayed, and we'll show you where we have stayed yesterday. And one more thing, and nowadays the mask is compulsory in Goa, otherwise Yes. you will be fined. Yes, so mask has become very much compulsory. That's what I said, that how it was in the situation like in Karnataka, like April and May. So still that heat is still there in the Goa. So this is the cottage that we stayed, the name of the Seagull Guest House. We'll show you. And we paid amount around 800 rupees per night without AC. Yeah, because AC is not needed. Yeah, so you can see our bike is standing here, Xpulse 200. So nice parking area also you will get here, and it's a kind of a small cottage, but they made it very beautifully, and it was a very beautiful stay. This is how it looks, and so this is the Seagull cottage that we stayed. They made it so beautifully. There is a garden area also, you can see here. It has 2 floors. This is our room. Yes, and now we are heading back. Time for checkout. Bye bye, bye bye. So the next destination is called Poinginium. Am I pronouncing correctly? Yeah. Yes, so it's Poingini also, that's our surname. So उधर टेम्पल है परशुराम भगवान का. सो उधर जाएंगे, देखेंगे टेम्पल्स ओपन है या नहीं, क्योंकि गोवा में बीच के अलावा टेम्पल्स भी काफ़ी ब्यूटीफुल है.
जा रहे हैं हम ಪರ್ತುಗಾಳಿ ಜೀವೋತ್ತಮ ಮಠ. Okay, so there is a temple over here. So which route we have to take, right or left? look at the view, ultimate view, friends. So as I said, you will get lot of temples over here, but it is built inside like this. Inside the nature. Inside the nature. Look at that. ಗೋಕರ್ಣ ಪರ್ತುಗಾಳಿ ಮಠ ಅಂತ ಹೆಸರು ಇದ್ರದ್ದು. ಇದು ದ್ವಾರ ಬಾಗಲ. ಸಖತ್ ಗ್ರೀನರಿ ಇದೆ ಅಕ್ಕಪಕ್ಕದಲ್ಲಿ, ನೇಚರು. ಇದು ನೀವು ನೋಡ್ತಾ ಇರೋದು ಪರ್ತುಗಾಳಿಗೆ ಬಂದಿದ್ದೀವಿ ನಾವು. ಪೈಂಗಿಣಿ ಹತ್ರ ಅದ್ಭುತವಾದ ದೇವಾಲಯ, ಪ್ರಕೃತಿಯ ನಡುವೆ ನಿರ್ಮಿಸಿರುವಂಥ ಈ ದೇವಾಲಯಕ್ಕೆ ದೊಡ್ಡ ಇತಿಹಾಸನ ಇದೆ. ಸಾಕಷ್ಟು ವರ್ಷದ ಹಿಂದಿನ ದೇವಾಲಯ ಇದು. ನಮ್ಮ ಪುರಾತನ ಕಾಲದಿಂದಲೂ ಈ ದೇವಾಲಯ ಹೆಸರುವಾಸಿಯಾಗಿದೆ. ನಮ್ಮ ಕುಟುಂಬದ ಸಾಕಷ್ಟು ಸದಸ್ಯರು ಇಲ್ಲಿ ಇದ್ದರು, ವಾಸ ಮಾಡಿದ್ರು ಅನ್ನೋ ಕಥೆಗಳು ನಾವು ಕೇಳಿದ್ದೀವಿ. ವರ್ಷಕ್ಕೊಂದ್ಸರಿ ನಮ್ಮ ತಂದೆಯವರು ಬರ್ತಾರೆ ಇಲ್ಲಿ. ಆ್ಯಂಡ್ ನೀವು ಕೂಡ ಇಲ್ಲಿ ವಿಸಿಟ್ ಮಾಡ್ಬೋದು. ಯಾಕಂದರೆ ಪ್ರಕೃತಿ ನಡುವೆ ಇರುವಂಥ ಎಷ್ಟೊಂದು ಸೈಲೆನ್ಸ್ ಇದೆ ಅಂದರೆ ಆ ನೆಮ್ಮದಿ, ಆ ಪ್ರಶಾಂತತೆ ನಿಮಗೆ ಸಿಗುತ್ತೆ. ಬನ್ನಿ ನೋಡೋಣ ಯಾವ ಥರ ಇದೆ ದೇವಸ್ಥಾನ ಅಂತ. ಸೊ ದೇವಸ್ಥಾನ ಹೆಚ್ಚಾಗಿ ಕ್ಲೋಸ್ ಇರ್ಬೋದು, ಬಟ್ ನೋಡಿ ನೀವು ಇಷ್ಟು ದೂರ ನಡಿಬೇಕು. ಐ ಥಿಂಕ್ ದ್ವಾರ ಬಾಗಿಲು ಕ್ಲೋಸ್ ಇದೆ, ಮೇನ್ ಬಾಗಿಲು ಅಲ್ಲ. ಇಲ್ಲಿ ಬಿಟ್ಟು ಬಂದು ಸೊ ಒಳಗಡೆ ತುಂಬ ಬ್ಯೂಟಿಫುಲ್ ಆಗಿದೆ. ಹಿಂದ್ಗಡೆ ನೋಡ್ಬೋದು ನೀವು, ಒಂದು ಚಿಕ್ಕ ಗುಡ್ಡ ಇದೆ, ಅದ್ರ ಹಿಂದ್ಗಡೆ ಇನ್ನೊಂದು ಪರ್ವತ. ಇಲ್ಲಿ ಕೆಲವು ಮನೆಗಳು ನೋಡ್ಬೋದು ಯಾವ ಥರ ಇದೆ. ಇಲ್ಲಿ ಮನೆಗಳ ಆಕಾರಗಳು ನೋಡೋದು ಗೊತ್ತಾಗುತ್ತೆ ನಿಮಗೆ ಈ ಜಾಗ ಎಷ್ಟು ಹಳೆಯ ಕಾಲದ್ದು ಅಂತ. ಪರ್ತುಗಾಳಿ ಮಠದಲ್ಲಿ ಬಂದು ತುಂಬ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇದೆ. ಸೊ ಎಷ್ಟು ಪ್ರಶಾಂತ, ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇದೆ, ಕಲರವ, ತೆಂಗಿನ ಮರಗಳಿವೆ, ಮತ್ತು ಸುತ್ತಲೂ ಗುಡ್ಡ ಇದೆ, ಪರ್ವತಗಳಿದೆ, ಮತ್ತು ಮೋಡದ ಕೊಯ್ದ ವಾತಾವರಣವಾಗಿದೆ. ಮಳೆ ಬರುತ್ತೆ ಹೋಗುತ್ತೆ. ಐ ಥಿಂಕ್ ನೀನು ಫಸ್ಟ್ ಟೈಮ್ ಮೊದಲ ಬಾರಿ ಬರ್ತಾ ಇದೆಯಾ ಇಲ್ಲಿ? ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಪರ್ತುಗಾಳಿ ಮಠಕ್ಕೆ. ಪರ್ತುಗಾಳಿ ಈ ಮುಂಚೆ ಕೇಳಿದ್ದೆ, ಬರೀ ಮೇನ್ ರೋಡಿಂದ ನೋಡ್ಕೊಂಡು ಹೋಗ್ತಿದ್ದೆ ನಾನು, ಅಲ್ಲಿ ಪರ್ತುಗಾಳಿ ಮಠ ಇದೆ ಅಂತ ಅಷ್ಟೇ ಅಂದ್ಕೊಂಡು. ಇವತ್ತು ನಾನು ಬರುವಂಗಾಯಿತು. ಬಟ್ ಇದೆಲ್ಲಿದೆ ಅಂತಂದರೆ ಪೈಂಗಿಣಿ ಅಂತ ಊರಲ್ಲಿದೆ. ಪೈಂಗಿಣಿ ಎಂಟ್ರ್ ಆದಮೇಲೆ ಒಂದು 2 ಕಿಲೋಮೀಟರ್ ಅನಿಸುತ್ತೆ. ಹೆಚ್ಚಾಗಿ ಈ ದೇವಸ್ಥಾನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಡೋರು ಕ್ಲೋಸ್ ಆಗಿದೆ. ಸೊ ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ಕೂಡ ಆಗುತ್ತೆ. So definitely once after the lockdown will get over, we'll visit again. ओके, भगवान का दर्शन लेके हम लोग जा रहे हैं पैंगिनी की तरफ. सो ये है लेफ्ट ದಾವಣಗೆರೆ, कारवार and Goa main road. You can see a board over here. कारवार 30 kilometers from this place.
Go to the temple, you can see a board here. Sri Parshuram Temple, Panginium. ಓಕೆ, ಬನ್ನಿ ನೋಡೋಣ ದೇವಸ್ಥಾನ ಓಪನ್ ಇದೆಯೋ ಹೇಗೆ ಅಂತ. ಬಾ. ಅದ್ಭುತವಾದ ದೇವಾಲಯ, ಬ್ಯೂಟಿಫುಲ್ ಟೆಂಪಲ್. ಇಲ್ಲಿ ನೋಡ್ಬೋದು ನೀವು, ರೂಮ್ಸ್ ಇದೆ ಅವೈಲೇಬಲು. ಸೊ ಇಲ್ಲಿ ಭಕ್ತರು ಬಂದಾಗ 2 ದಿನ 5 ದಿನ ಆ ಥರ ಇಲ್ಲಿ ಉಳಿತಾರೆ, ಪೂಜೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ವಸತಿಯನ್ನು ನಿರ್ಮಿಸಲಾಗಿದೆ. ಓಕೆ, ಇಲ್ಲೊಂದು ಚಿಕ್ಕದಾದ ಕೊಳ, ಕೊಳ ಅಂತ ಹೇಳ್ಬೋದು. ಲುಕ್ ಎಟ್ ದಿಸ್, ವೆರಿ ಬ್ಯೂಟಿಫುಲ್. ಪ್ರಕೃತಿಯ ನಡುವೆ ಒಂದು ಚಿಕ್ಕ ಕೊಳ ಇದೆ, ಸಾಕಷ್ಟು ಮೀನುಗಳಿದೆ ಇಲ್ಲಿ, ಹಾವುಗಳು ಕೂಡ ಇದೆ ಅಂತ ಕೇಳಿದ್ದೀವಿ. ಹೇಗಿದೆ ನೋಡಿ, ಸುತ್ತಲೂ ತೆಂಗಿನ ಮರಗಳು ಆ್ಯಂಡ್ ನಡುವೆ ಈ ಕೊಳ, ದೇವಸ್ಥಾನ. ತುಂಬ ಶಾಂತಿಯಿಂದ ತುಂಬಿರುವಂಥ ಒಂದು ಸ್ಥಳ. ಅಲ್ಲಲ್ಲಿ ಮನೆಗಳು ಕೂಡ ಇದೆ, ಇಲ್ಲೊಂದು ಬಾವಿ ಇದೆ. ಬ್ಯೂಟಿಫುಲ್, very peaceful place, guys. So this is kind of unexplored place in Goa. You would have never imagined that such kind of place you can see in Goa. Yes, if you are interested, if you have little more time, you can go inside and search these kind of temples. So hope there are fish inside it. ಓಕೆ, ಹೊರಡ್ತಾ ಇದ್ದೀವಿ ಇಲ್ಲಿಂದ. ದರ್ಶನ ಮುಗಿಸ್ತೀವಿ. ಆಲ್ಮೋಸ್ಟ್ ಟ್ರಿಪ್ ಕ್ಲೋಸ್ ಆಗೋಕ್ಕೆ ಬಂತು. ಸೊ ಬೀಚ್ಗಳಿಗೆ ಹೋದ್ವಿ, ಟೂರಿಸ್ಟ್ಗಳಿಲ್ಲ. ದೇವಸ್ಥಾನಕ್ಕೆ ಬಂದರೆ ಭಕ್ತರಿಲ್ಲ, ನಾವು ಭಕ್ತರು ಬಂದಿದ್ದು. ಸೊ 12:30 1 ಗಂಟೆ ಆಗ್ತಾ ಬಂತು. ಹಸಿವೆ ಕೂಡ ಆಗ್ತಾಯಿದೆ. ನೋಡ್ತೀವಿ ದಾರಿಯಲ್ಲಿ ಯಾವುದಾದ್ರು ಹೋಟೆಲ್ ಸಿಕ್ಕರೆ ಊಟ ಮಾಡ್ತೀವಿ, ಮಾಡಿಕೊಂಡು ನಮ್ಮ ಪಯಣವನ್ನು ದಾಂಡೇಲಿಗೆ ಮುಂದುವರಿಸ್ತೀವಿ.